ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತಿನ ದಿನ ಪ್ರೀ ಮಾರ್ಕೆಟ್ ಒಂದು ಕ್ವಿಕ್ಕಾಗಿ ನೋಡ್ಕೊಂಡ್ರೆ ನೋಡಿ, ಗಿಫ್ಟ್ ನಿಫ್ಟಿ ಈಗ 23,773 ತೋರಿಸ್ತಾ ಇದೆ. ಬಿಗ್ ಗ್ಯಾಪ್ ಡೌನ್ ಅಂತಲೇ ಅನ್ಬೋದು. ಯಾಕಂದರೆ ನಮ್ಮದು ಲಾಸ್ಟ್ ಫ್ರೈಡೆ ನಿಫ್ಟಿ ಕ್ಲೋಸ್ ಆಗಿದ್ದು 24,450. ಒಂದು ದೊಡ್ಡ ಗ್ಯಾಪ್ ಡೌನೇ. ಮಾರ್ಕೆಟು ಸಿಚುವೇಷನ್ ಅಷ್ಟು ಸರಿ ಇಲ್ಲ. ಒನ್ ಡೈರೆಕ್ಷನಲ್ಲಿ ಗೆಸ್ ಮಾಡಿಬಿಟ್ಟು ಒಂದು ಪಿ ಬೈ ಮಾಡ್ಕೊಂಡಿರೋರು ಸಿಕ್ಕಾಪಟ್ಟೆ ಲಾಭ ಮಾಡ್ತಾರೆ. ಬಟ್ ಅದು ಯಾವಾಗಲೂ ಹಂಗೆ ಆಗುತ್ತೆ ಅನ್ಕೊಳಕ್ಕಾಗಲ್ಲ. ಸೊ ಹಾಗಾಗಿ ನಾವು ಬಿ ಟಿ ಎಸ್ ಟಿ ಕಾಲ್ಗುಣ ಯಾವತ್ತು ತಗೊಂಡು ಹೋಗೋದು ಬೈ ಟುಡೇ ಸೆಲ್ ಟುಮಾರೋ ಅಂತ. ಓಕೆ, ಸೊ ಓಕೆ, ಈಗ ಮಾರ್ಕೆಟು ಕಂಡೀಷನ್ನು ನೋಡ್ಕೊಳ್ಳೋದಾದರೆ ಕ್ರೂಡ್ ಆಯಿಲು ಸಿಕ್ಕಾಪಟ್ಟೆ ರನ್ ಆಗ್ತಿದೆ. ಅದು ಬಿಟ್ಟರೆ ನೋಡಿ 25,000 ಈ ಸ್ವಿಂಗಿಗೆ ನಮ್ಮ ಮಾರ್ಕೆಟ್ ಈಗ ಕನ್ಸಿಡರ್ ಆಗುತ್ತೆ. ಈಗ ಯಾವುದು ನೋಡಿ, ಈ ಸ್ವಿಂಗಿಗೆ ಈಗ ಮಾರ್ಕೆಟ್ ಕನ್ಸಿಡರೇಷನ್ ತೊಗೊಂಡ್ಬಿಡ್ಬೇಕು ನಾವೀಗ. ಈ ಸ್ವಿಂಗಿಗೆ ಈಗ ಒಂದು ಕರೆಕ್ಷನ್ ಪಾಯಿಂಟ್ಗೆ ಬಂದಿದೆ, ಗೋಲ್ಡನ್ ರೇಷಿಯೋಗೆ ಬಂದು ನಿಂತಿದೆ ಮಾರ್ಕೆಟು. ಇಲ್ಲಿಂದ ಇಷ್ಟು ದೊಡ್ಡ ಗ್ಯಾಪ್ ಡೌನ್ಗಳು, ಇಲ್ಲೊಂದು ಗ್ಯಾಪ್ ಡೌನ್ ಆಯಿತು, ಮತ್ತೆ ಅವತ್ತೊಂದು ಗ್ಯಾಪ್ ಡೌನ್ ಆಗಿತ್ತು. ಈಗ ಸಡನ್ ಆಗಿ ದೊಡ್ಡ ಗ್ಯಾಪ್ ಡೌನ್ ಆಗಿದೆ. ಇಷ್ಟೊಂದು ಗ್ಯಾಪ್ ಡೌನ್ ಎಷ್ಟು ಅರೌಂಡ್ 700 ಪಾಯಿಂಟು ಇಲ್ಲ 560, 600, 650 ಪಾಯಿಂಟ್ ತೋರಿಸ್ತಾ ಇದೆ ಗ್ಯಾಪ್ ಡೌನು. ಮೋಸ್ಟ್ ಪ್ರಾಬಲಿ ಇಲ್ಲೊಂದು ಪುಲ್ ಬ್ಯಾಕ್ ಬರಬೇಕು. ಇಲ್ಲಿಂದ ಪುಲ್ ಬ್ಯಾಕ್ ಬಂದರೆ ಅದು ಚೆನ್ನಾಗಿರುತ್ತೆ. ಇಲ್ಲ ಇದನ್ನು ಬ್ರೇಕ್ ಮಾಡ್ಕೊಂಡು ಹೋಯ್ತು ಅಂತಂದರೆ ಮಾರ್ಕೆಟ್ ಸಿಚುವೇಷನ್ ಸ್ವಲ್ಪ ಅಷ್ಟು ಸರಿ ಇರೋಲ್ಲ. ತುಂಬ ಹುಷಾರಾಗಿ ಇನ್ವೆಸ್ಟ್ ಮಾಡಿ. ಟೈಮ್ನ ಇನ್ವೆಸ್ಟ್ ಮಾಡೋದು ಸ್ವಲ್ಪ ನೋಡಿಬಿಟ್ಟು ಮಾಡಿ. ಯಾಕಂದರೆ ಇನ್ನೂ ಮಾರ್ಕೆಟ್ ಕೆಳಗಡೆ ಹೋದರೆ ಆವಾಗ ಸ್ವಲ್ಪ ನಿಮಗೆ ಪ್ಯಾನಿಕ್ ಆಗ್ತೀರಾ. ಅಷ್ಟೇ ಪ್ಯಾನಿಕ್ ಆಗೋದು ಬೇಡ. ಈಗ ಆಲ್ಮೋಸ್ಟ್ ಎಲ್ಲ ಸ್ಟಾಕ್ಗಳು ಒಂದು ಒಳ್ಳೆ ಕರೆಕ್ಷನ್ ತೊಗೊಂಡಿರ್ತವೆ ಆಲ್ರೆಡಿ. ಸೊ ಈ ಟೈಮಲ್ಲಿ ಕಡಿಮೆ ಬೆಲೆಗೆ ತೊಗೊಳೋದು ಕೂಡ ಒಳ್ಳೆಯದೇ. ಬಟ್ ಮಾರ್ಕೆಟು ಸ್ವಲ್ಪ ಪಾಸಿಟಿವ್ ನ್ಯೂಸ್ ಬರೋವರೆಗೂ ಮಾರ್ಕೆಟಲ್ಲಿ ಇರೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಹುಷಾರಾಗಿ ಇನ್ವೆಸ್ಟ್ ಮಾಡಿ. ಫೈನಾನ್ಷಿಯಲ್ ಅಡ್ವೈಸರ್ಸ್ ಹತ್ರ ಕೇಳ್ಕೊಳ್ಳಿ, ಬ್ಲೈಂಡಾಗಿ ಇನ್ವೆಸ್ಟ್ ಮಾಡ್ಕೋಬೇಡಿ. ನೋಡಿ ಈಗ ಗಿಫ್ಟ್ ನಿಫ್ಟಿ ಅಷ್ಟು ತೋರಿಸ್ತಾ ಇದೆಯಲ್ವಾ. ಸೊ ಅದು ಗಿಫ್ಟ್ ನಿಫ್ಟಿ ಪ್ರಕಾರ ನಾವು ಒಂದು ಕ್ವಿಕ್ಕಾಗಿ ನೋಡೋದಾದರೆ ಈಗ 773 ಅರೌಂಡ್ ಇಲ್ಲೆಲ್ಲೋ ಬರುತ್ತೆ. ಓಕೆ, ಇದೆ ಅನ್ಕೊಳ್ಳಿ 23,773. ಓಕೆ, ಇಷ್ಟು ಅನ್ಕೊಳ್ಳಿ. ಸೊ ಈಗ ಮಾರ್ಕೆಟು ಈ ಒಂದು ಲೆವೆಲ್ಗೆ ಬಂದುಬಿಟ್ಟು ಟೆಸ್ಟ್ ಆಗಿ ಹೋಗುತ್ತೆ. ಒಂದು ಇಲ್ಲ ನಂದೇನು ಈ ಜೋನ್ ಇದೆ ಅಲ್ವಾ, ಈ ಆರ್ಡರ್ ಬ್ಲಾಕ್ ಅಂತ ಹೇಳ್ತೀನಲ್ವಾ, ಈ ಆರ್ಡರ್ ಬ್ಲಾಕ್ಗೆ ಮತ್ತೆ ಇಲ್ಲೆಲ್ಲೋ ಬಂದುಬಿಟ್ಟು ಒಂದು ಬೌನ್ಸ್ ಬ್ಯಾಕ್ ಆಗಲೇಬೇಕು. ಇಲ್ಲಿ ಬೌನ್ಸ್ ಬ್ಯಾಕ್ ಆಗಲಿಲ್ಲ ಅಂತಂದರೆ ಅಗೇನ್ ನಾವು ಅದು ಹೆಲ್ದಿ ಟ್ರೆಂಡ್ ಅಂತಲೇ ಅನ್ಸೋದಿಲ್ಲ. ಓಕೆ, ಸುಮ್ಮನೆ ಹೋಗ್ತಾ ಇರುತ್ತೆ. ಅದಕ್ಕೆ ವ್ಯಾಲಿಡೇಷನ್ ಇರಲ್ಲ. ಸೊ ಈ ಥರ ವಾರದಾಗ ಅಷ್ಟೊಂದು ಎಫೆಕ್ಟ್ ಆಗ್ತಿಲ್ಲ. ಬಟ್ ಏನಂತಂದರೆ ಆಯಿಲ್ ಪ್ರೈಸು ಅದು ತುಂಬ ಎಫೆಕ್ಟ್ ಮಾಡ್ತಾ ಇದೆ ಎಲ್ಲ ಪ್ರಪಂಚಕ್ಕೆ. ನಮ್ಮ ಇಂಡಿಯಾಕ್ಕೆ ಮೇಲೆ ಎಫೆಕ್ಟ್ ಮಾಡ್ತಿದೆ. ಯಾಕಂದರೆ 80% ಆಯಿಲ್ ನಾವು ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೊತಾ ಇದ್ದೀವಿ. ಸೊ ಹಂಗಾಗಿ ಸ್ವಲ್ಪ ಇದು ತುಂಬ ಎಫೆಕ್ಟ್ ಆಗಿದೆ. ಸೊ ಇದು ಈಗ ಈ ಒಂದು ಆರ್ಡರ್ ಬ್ಲಾಕಿಗೆ ನೀವು ವೇಟ್ ಮಾಡಬೇಕಾಗುತ್ತೆ. ಈಗ ಒಂದು ವೇಳೆ ಗಿಫ್ಟ್ ನಿಫ್ಟಿ ತೋರಿಸಿದಂಗೆ ನಮಗೆ ನೋಡಿ, ಗಿಫ್ಟ್ ನಿಫ್ಟಿ ತೋರಿಸಿದಂಗೆ ಆಯಿತು. ಓಕೆ, ಇಲ್ಲ ಅಂತಂದರೆ ಇಷ್ಟು ಗ್ಯಾಪ್ ಡೌನ್ ತೋರಿಸಿದ್ರು ಕೂಡ ಕೆಲವೊಂದು ಮಾರ್ಕೆಟಲ್ಲಿ ಇಷ್ಟು ಗ್ಯಾಪ್ ಡೌನ್ ಆಗಿರಲ್ಲ. ಫ್ಯೂಚರ್ಸು ಸ್ವಲ್ಪ ರಿಕವರ್ ಆಗಿರುತ್ತೆ. ರಿಕವರಿ ಆದಾಗ ಇನ್ನು ಮೇಲ್ಗಡೆ ಬೇರೆ ಒಂದು ಕರೆಕ್ಷನ್ ಪಾಯಿಂಟ್ಗೆ ಬರ್ಬೋದು. ಇದನ್ನು ಆಲ್ಮೋಸ್ಟ್ ಕರೆಕ್ಷನ್ ಅಂತ ಅನ್ಕೊಂಡ್ಬಿಡ್ಬೇಕು. ಯಾಕಂದರೆ ಒಂದು ವಾರದಲ್ಲೇ ನಿಫ್ಟಿ ಸಿಕ್ಕಾಪಟ್ಟೆ ಮೂವ್ ಆಗಿಬಿಟ್ಟು ಕೆಳಗಡೆ. ಸೊ ಇದು ಸಡನ್ ಕರೆಕ್ಷನ್ ಇದೆಲ್ಲ. ಒನ್ ಸೆಕೆಂಡ್, ಎಸ್. ಸೊ ನೋಡಿ, ಇದೆಲ್ಲ ಸಡನ್ ಕರೆಕ್ಷನ್ ಅಂತಲೇ ನಾವು ಕನ್ಸಿಡರೇಷನ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಒಂದು ಪ್ಲಾನು ಸ್ಟ್ರಕ್ಚರಲ್ ವೈಸ್ ಕರೆಕ್ಷನ್ ಆಗಲಿಲ್ಲ. ಇದು ಒಂದು ಪ್ಯಾನಿಕ್ ಸೆಲ್ಲಿಂಗು, ಫ್ಯೂಚರ್ಸು ಅದು ಇದು ಮಾಡಿಕೊಂಡು ಯಾರಾದರೂ ಒಂದು ಪೋರ್ಟ್ಫೋಲಿಯೋ ಎಡ್ಜಿಂಗ್ ಥರ ಮಾಡಿಬಿಟ್ಟಿದ್ರೆ ಅವ್ರದ್ದು ಚೆನ್ನಾಗಿ ಒಂದು ರಿಟರ್ನ್ಸ್ ಕೊಟ್ಟಿರುತ್ತೆ ಅವರಿಗೆ. ಸೊ ಈಗ ನಮ್ಮ ಪ್ಲಾನ್ ಏನಾಗಿರುತ್ತೆ, 770 ಬಂತು. ಓಕೆ, ಇಲ್ಲ ಅಂತಂದರೆ ಅಟ್ಲೀಸ್ಟ್ 450 ಆದರೂ ಬರುತ್ತೆ, 24,450. ಸೊ ಈಗ ಇದನ್ನು ನೋಡೋಣ. ಒಂದು ವೇಳೆ ಮಾರ್ಕೆಟು ಗಿಫ್ಟ್ ನಿಫ್ಟಿ ಪ್ರಕಾರನೇ ಮೂವ್ ಆಯಿತು ಅಂತ ಅಂದ್ಕೊಳ್ಳಿ. ಅವಾಗ ನಮ್ಮದು ನೆಕ್ಸ್ಟು ಇಂಟ್ರಾಡೇ ಟ್ರೇಡ್ ಮಾಡೋರಿಗೆ ಒಂದು ಕ್ವಿಕ್ಕಾಗಿ ಪ್ಲಾನ್ ಅಂತಂದರೆ ಈಗ ನೋಡಿ 24,750 ಅಂತಂದರೆ ಇಲ್ಲೆಲ್ಲ ಬರುತ್ತೆ. ಈ ಒಂದು ಪಾಯಿಂಟಲ್ಲಿ ಬರುತ್ತೆ. ಓಕೆ, ಸೊ ಇಲ್ಲಿಂದ ಮೋಸ್ಟ್ಲಿ ಒಂದು ರಿಕವರಿ ಇವತ್ತೇ ಬರ್ಬೋದು. ಅಂದರೆ ಫುಲ್ಲು ನಮಗೆ ಎಷ್ಟು ರಿಕವರ್ ಆಗುತ್ತೆ ಗೊತ್ತಿಲ್ಲ. ಒಂದು ರಿಕವರಿ ಕ್ವಿಕ್ಕಾಗಿ ಇವತ್ತೇ ಬರ್ಬೋದು. ಯಾಕಂದರೆ ನಮ್ಮ ಡಿಎಸ್ಗಳು ಕೂಡ ಮಾರ್ಕೆಟ್ನ ಸ್ವಲ್ಪ ಬ್ರೇಸ್ ಮಾಡ್ತಿದ್ದಾರೆ. ಬಟ್ ಆಗ್ತಾ ಇಲ್ಲ. ಇಲ್ಲ ಈ ಲೆವೆಲ್ಸ್ನ ದಾಟ್ಬಿಡ್ತು ಅಂತ ಅಂದ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ಲೆವೆಲು 23,600 ಆಗಿರುತ್ತೆ. ಸೊ ಇದು ಇವತ್ತಿನ ಪ್ಲಾನು. 23,600 ಅಗೇನ್ ನೋಡಿ ನಮ್ಮ ಒಂದು ಆರ್ಡರ್ ಬ್ಲಾಕಿಗೆ ಬಂದು ಕೂತ್ಕೊಳ್ತಾ ಇದೆ. ಸೊ ಇಲ್ಲಿ ನಮಗೆ ಒಂದು ಸ್ವಲ್ಪ ಇಂಪಾರ್ಟೆಂಟ್ ಜೋನ್ಸ್ ಆಗುತ್ತೆ. ಈ ಜೋನ್ಸ್ನ ದಾಟಬಾರ್ದು ಮಾರ್ಕೆಟು. ಈ ಜೋನ್ಸ್ ದಾಟಿದರೆ ನಮಗೆ ನೆಕ್ಸ್ಟ್ ಲೆವೆಲ್ ಮತ್ತೆ 22,000ಗೆ ಅಂತಲೇ ಕನ್ಸಿಡರೇಷನ್ಗೆ ಬರಬೇಕಾಗುತ್ತೆ. ಇದು ತುಂಬ ವರ್ಸ್ಟ್ ಫಾಲ್ ಅಂತ ಅನ್ಕೋಬೋದು. ನಿಫ್ಟಿದು ತುಂಬ ವರ್ಸ್ಟ್ ಫಾಲ್ ಇದು. ಯಾಕಂದರೆ ವಿತಿನ್ 15 ಡೇಸೇ ನಮಗೆ ಎಲ್ಲ ತುಂಬ ಒಂದು ಪಾಯಿಂಟ್ಸ್ ಕರೆಕ್ಷನ್ ಆಗ್ಬಿಟ್ಟು ನಿಫ್ಟಿ ಆಲ್ರೆಡಿ 8-10% ಕರೆಕ್ಷನ್ ತೊಗೊಂಡಿತ್ತು. ಮತ್ತೆ ಈಗ ಸಿಕ್ಕಾಪಟ್ಟೆ ಬಿದ್ದಿದೆ. ಓಕೆ, ಮಾರ್ಕೆಟಿಂಗ್ ಏನು ಮಾಡೋಕ್ಕಾಗಲ್ಲ. ಈಗ ಬಿದ್ದಾಗ ಒಂದು ಸ್ವಲ್ಪ ಡಿ ಎಸ್ ಅವರೆಲ್ಲ ಸ್ಮಾರ್ಟ್ ಮನಿ ಪೀಪಲ್ ಅಂತ ಹೇಳ್ತಾರಲ್ಲ, ಸೊ ಅವರೆಲ್ಲ ಈಗಲೇ ಇನ್ವೆಸ್ಟ್ ಮಾಡ್ಕೊತಾರೆ. ನೀವು ಸ್ವಲ್ಪ ಅಡ್ವೈಸರ್ ತೊಗೊಂಬಿಟ್ಟು ಇನ್ವೆಸ್ಟ್ ಮಾಡಿ. ಯಾಕಂದರೆ ಇನ್ನೂ ಕೆಳಗೆ ಹೋಗೋ ಚಾನ್ಸಸ್ ಇರುತ್ತಲ್ವ. ಆಯಿಲ್ ರಿಲೇಟೆಡ್ ಕಂಪ್ನಿ ಅದಕ್ಕೆ ಇದಕ್ಕೆ ಮಾಡಬೇಡಿ. ನಾನು ವೀಡಿಯೋ ಮಾಡಿದ್ದೀನಿ, ಯಾವ ಸೆಕ್ಟರ್ ಎಫೆಕ್ಟ್ ಆಗುತ್ತೆ, ಯಾವ ಸೆಕ್ಟರ್ ಬೆನಿಫಿಟ್ ಆಗುತ್ತೆ ಅದನ್ನು ನೋಡ್ಕೊಂಬಿಟ್ಟು ಒಂದು ಸ್ವಲ್ಪ ಡಿಸಿಷನ್ ತೊಗೋದು. ಬಟ್ ಅಗೇನ್ ಡೂ ಯರ್ ಓನ್ ಅನಾಲಿಸಿಸ್ ಅಂಡ್ ಇನ್ವೆಸ್ಟ್ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು. ಹಾಗೆ ಕ್ರೂಡ್ ಆಯಿಲ್ನ ಒಂದ್ಸರಿ ಕ್ವಿಕ್ಕಾಗಿ ನೋಡ್ಕೊಂಬರೋಣ. ನೋಡಿ, ಸಿಲ್ವರು ಗೋಲ್ಡು ಅದೆಲ್ಲ ಇನ್ನೂ ರ್ಯಾಲಿ ಆಗಿಲ್ಲ. ಬಟ್ ಇವತ್ತಿಂದ ಸ್ವಲ್ಪ ಆಗ್ಬೋದು ಅಂತ ಅನ್ಕೊಂತೀನಿ. ಮಾರ್ಕೆಟ್ ರಿಕವರಿ ಆದರೆ ಅದು ಆಗಲ್ಲ. ಕ್ರೂಡ್ ಆಯಿಲು, ಬ್ರೆಂಟ್ ಆಯಿಲ್ ನೋಡಿ, ಬ್ರೆಂಟ್ ಆಯಿಲು ಸಿಕ್ಕಾಪಟ್ಟೆ ರ್ಯಾಲಿ ಕೊಟ್ಟಿದೆ. ಇದೊಂದು ದೊಡ್ಡ ಗ್ಯಾಪ್ ಅಪ್ ಆಗುತ್ತೆ ಇವತ್ತು. ಯಾಕಂದರೆ ಆಯಿಲ್ ಪ್ರೈಸು, ಆಯಿಲ್ ಪ್ರೊಡಕ್ಷನ್ ಕೂಡ ಎಲ್ಲ ಬೇರೆ ದೇಶದವರು ನಿಲ್ಲಿಸ್ಬಿಟ್ಟಿದ್ದಾರೆ. ಈಗ ಅಲ್ಲಿ ಯುದ್ಧ ಏನು ನಡೀತಾ ಇದೆಯಲ್ವಾ, ಯುದ್ಧ ನಡೆಯೋದ್ರಿಂದ ಅಲ್ಲಿ ನಿಲ್ಲಿಸಿದೆ. ಸೊ ಈಗ ಆಯಿಲ್ ಬೆಲೆ ತುಂಬ ಹೆಚ್ಚಾಗ್ಬಿಟ್ಟಿದೆ. ಇಲ್ಲಿ ಒಂದು ಯಾರಾದರೂ ಕಾಂಟ್ರಾಕ್ಟ್ನ ಕ್ಯಾರಿ ಮಾಡಿದ್ರು ಒಂದೊಳ್ಳೆ ಲಾಭ ಮಾಡಿರ್ತಾರೆ. ಹಾಗೆ ಈ ಗ್ಯಾಪ್ನ ಕೂಡ ನಾವು ಕನ್ಸಿಡರೇಷನ್ ಮಾಡಬೇಕು. ಯುದ್ಧ ಏನಾದರೂ ನಿಂತ್ಕೊಂತ ಅನ್ಕೊಳ್ಳಿ, ಮತ್ತೆ ಸಡನ್ನಾಗಿ ಒಂದು ಅಗೇನ್ ಕೆಳಗಡೆ ಗ್ಯಾಪ್ ಇಲ್ಲ ಆಗ್ಬಿಟ್ಟು ಮಾರ್ಕೆಟ್ ಕೆಳಗಡೆ ಬರೋ ಚಾನ್ಸಸ್ ಇರುತ್ತೆ. ಮಾರ್ಕೆಟ್ ಅಲ್ಲ, ಕ್ರೂಡ್ ಆಯಿಲ್ ಪ್ರೈಸು. ಓಕೆ ನೋಡಿ, ಎಷ್ಟು ಒಂದು 70 ಇದ್ದಿದ್ದು 109 ಬ್ಯಾರಲ್ ಆಗಿದೆ. ಒಂದು ಆಯಿಲ್ದು ಪ್ರೈಸು. ಇದು ಬ್ರೆಂಟ್ ಆಯಿಲ್ ಅಂತ ಹೇಳ್ತೀವಿ. ಸೊ ಇದು ಒಂದು ದೊಡ್ಡ ಇವತ್ತು ನಮ್ಮ MCX ಅಲ್ಲಿ ಕೂಡ ನೋಡಿ, ಇದು ಬ್ರೆಂಟು ನಮ್ಮ MCX ಅಲ್ಲಿ ಕೂಡ ಈಗ ಒಂದು ದೊಡ್ಡ ಒಂದು ಗ್ಯಾಪ್ ಅಪ್ ಆಗುತ್ತೆ. ಇವತ್ತು ಫ್ರೈಡೇ ಅರೌಂಡ್ 8363 ಕ್ಲೋಸ್ ಆಗಿತ್ತು. ಈಗ ಅದು MCX, ಎಸ್. ಸೊ ಈಗ ಇನ್ನೂ ಗ್ಯಾಪ್ ಅಪ್ ಆಗುತ್ತೆ ಇವತ್ತು. ಸೊ ಕ್ರೂಡ್ ಆಯಿಲು ಜಾಸ್ತಿ ಆದಂಗೆಲ್ಲ ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟು ನಮ್ಮ ಮಾರ್ಕೆಟು ಕೆಳಗಡೆ ಹೋಗುತ್ತೆ. ಇದು ತಣ್ಣಗಾಗೋವರೆಗೂ ಮಾರ್ಕೆಟ್ ಕೆಳಗಡೆ ಹೋಗ್ತಾನೆ ಇರುತ್ತೆ. ಸೊ ಹಂಗಾಗಿ ಹುಷಾರಾಗಿ ಇನ್ವೆಸ್ಟ್ ಮಾಡಿ. ಯಾರು ಈ ಟೈಮಲ್ಲಿ ಆಪ್ಷನ್ಸ್ ಮಾಡೋದು ತುಂಬ ಹುಷಾರಾಗಿ ಮಾಡಿ. ನೆಕೆಟ್ ಕಾಲ್ಗಳನ್ನ ತೊಗೊಳಕ್ಕೆ ಹೋಗಬೇಡಿ. ಓಕೆ, ಥ್ಯಾಂಕ್ ಯು. ಬಟ್ ಪೋರ್ಟ್ಫೋಲಿಯೋ ಎಡ್ಜಿಂಗ್ ಮಾಡೋಂಗಿದ್ರೆ ಸ್ವಲ್ಪ ಮಾರ್ಕೆಟ್ ರಿಕವರಿ ಆದಾಗ ಮಾಡಿ. ಯಾಕಂದರೆ ಈಗ ಮಾರ್ಕೆಟ್ ಅಷ್ಟು ಬಿದ್ದಿದೆ ಅಲ್ವಾ. ಸೊ ಸಡನ್ ಇನ್ನೂ ಹಂಗೆ ಬಿದ್ದು ಹೋಗಲ್ಲ. ಸ್ವಲ್ಪ ರಿಕವರ್ ಆಗಿಬಿಟ್ಟು ಮತ್ತೆ ಬರ್ಬೋದು. ಯಾವುದೊಂದು ರಿಕವರಿ ಪಾಯಿಂಟಲ್ಲಿ ಪೋರ್ಟ್ಫೋಲಿಯೋ ಎಡ್ಜಿಂಗ್ ಮಾಡ್ಬೋದು ನೀವು. ಒಂದು ಪುಲ್ ಬ್ಯಾಕ್ ಬಂದರೆ ನಾನು ಹೇಳೋದು. ಈಗ ಸಡನ್ನಾಗಿ ಅಂತಂದರೆ ಈಗ ಇಷ್ಟೊಂದು ಗ್ಯಾಪ್ ಡೌನ್ ಅದೆಲ್ಲ ಆಗುತ್ತಲ್ವಾ, ಇದೆಲ್ಲ ಆಗಿ ಬಂದು ಇದಾದಮೇಲೆ ಒಂದು ಪುಲ್ ಬ್ಯಾಕ್ ಬರಬೇಕು ಮಾರ್ಕೆಟಲ್ಲಿ. ಓಕೆ, ಈಗ ಒಂದು ಪುಲ್ ಬ್ಯಾಕ್ ಬಂದು ಈ ಲೆವೆಲ್ ಏನಾದರೂ ಟೆಸ್ಟ್ ಮಾಡ್ತಾ ಅನ್ಕೊಳ್ಳಿ. ಅವಾಗ ನೀವು ಒಂಥರ ಪೋರ್ಟ್ಫೋಲಿಯೋ ಎಡ್ಜಿಂಗ್ ಮಾಡ್ಬೋದು. ಇಲ್ಲ ಮತ್ತೆ ಏನಾದರೂ ನೋಡಿ ಎಷ್ಟು ಫಿಯರ್ ಮಾರ್ಕೆಟ್ ಅಂತಂದರೆ ಮತ್ತೆ ಏನಾದರೂ ವಾರ ನ್ಯೂಸ್ ಸಡನ್ನಾಗಿ ಸೀಸ್ ಫೈರ್ ಆಯ್ತು ಅನ್ಕೊಳ್ಳಿ, ನಮ್ಮದು ತಗೊಂಡ್ರೆ ಕಾಲೆಲ್ಲ ಲಾಸ್ ಆಗುತ್ತೆ. ಓಕೆ, ಹಾಗಾಗಿ ಸ್ವಲ್ಪ ಹುಷಾರಾಗಿ ಈ ಟೈಮಲ್ಲಿ ಏನು ಮಾಡಲಾರ್ದಂಥ ಸಿಚುವೇಷನ್ ಇದ್ವಿ. ಬಟ್ ಓಕೆ, ನಿಮ್ಮ ಗಟ್ ಫೀಲಿಂಗ್ ಏನಾದರೂ ಒಂದು ಕಾಲ್ ತೊಗೊಂತೀನಿ, ನನಗೆ ಹೋದ್ರೆ ಹೋಯ್ತು ಪರವಾಗಿಲ್ಲ, ನನಗೆ ಒಂದು ಪೋರ್ಟ್ಫೋಲಿಯೋ ಎಡ್ಜಿಂಗ್ ಮಾಡ್ಕೊಳ್ಳಿ. ಓಕೆ, ಪೋರ್ಟ್ಫೋಲಿಯೋ ಎಡ್ಜಿಂಗ್ ಅಂದರೆ ಒಂದು ಪುಟ್ ಬೈ ಮಾಡೋದು ಒಂದು 6 ತಿಂಗಳಿಗೆ ಇಲ್ಲ 1 ವರ್ಷಕ್ಕೆ. ಓಕೆ.